ಅಮೆರಿಕ ಕೋರ್ಟ್ ವಿರುದ್ಧ ಟ್ರಂಪ್ ಹುಚ್ಚಾಟ ಮೆರೆದಿದ್ದಾರೆ. ಕೋರ್ಟ್ ತೀರ್ಪು ಅಮೆರಿಕಾಗೆ ವಿರುದ್ಧವಾಗಿದೆ. ಜಾಗತಿಕ ಸುಂಕ 10ರಿಂದ 15ಕ್ಕೆ ಏರಿಕೆ. ಈ ಮುದಿಯನಿಗೊಂಥರ ಕೋರ್ಟ್ ವಿರುದ್ಧ ಟ್ರಂಪ್ ಹುಚ್ಚಾಟ. ಅಮೆರಿಕಾದ ಅಧ್ಯಕ್ಷ ಕೋರ್ಟಿನ ವರ್ಡಿಕ್ಟ್ ವಿರುದ್ಧ ಸಮರ ಸಾರಿದ್ದಾರೆ. ಜಾಗತಿಕ ಸುಂಕ ಅಂದ್ರೆ ಗ್ಲೋಬಲಿ 10% ಟ್ಯಾಕ್ಸ್ ಇತ್ತಲ್ಲ, ಅದನ್ನ 15ಕ್ಕೆ ಏರಿಕೆ ಮಾಡಿದ್ದಾನೆ. ತಕ್ಷಣಕ್ಕೆ ಜಾರಿಗೆ ಬರುವಂತೆ ಟ್ರಂಪ್ ಪಟ್ಟು, ಈ ಕೂಡಲೇ ಜಾರಿಗೆ ಬರಬೇಕು. ಸುಪ್ರೀಂ ಆದೇಶದ ಬೆನ್ನಲ್ಲೇ ಟ್ರಂಪ್ ರೆಬಲ್ ಆಗಿದ್ದಾರೆ. ಟ್ರಂಪ್ ನಡೆಗೆ ಅಮೆರಿಕ ಶಾಕು. ಕೋರ್ಟ್ ವಿರುದ್ಧ ಟ್ರಂಪ್ ಹುಚ್ಚಾಟ. ಅಮೆರಿಕದ ಯಾವುದೋ ಮೇಯರ್ ವಿರುದ್ಧ ಅಲ್ಲ ಅಲ್ಲಿನ ಟ್ರಂಪ್ ಸಮರ ಸಾರಿರೋದು. ಅಮೆರಿಕ ಎನ್ನುವಂತಹ ಅತ್ಯಂತ ಪ್ರಬಲ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಷ್ಟ್ರ, ಆ ರಾಷ್ಟ್ರದ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವೇ ಅಲ್ಲಿನ ಅಧ್ಯಕ್ಷ ತಿರುಗಿ ಬಿದ್ದಿರೋದು. ಟ್ರಂಪ್ ತೆಗೆದುಕೊಳ್ಳುವ ಎಲ್ಲ ಪೊಲಿಟಿಕಲ್ ತೀರ್ಮಾನಗಳ ವಿರುದ್ಧ ಕೋರ್ಟ್ ಒಂದು ತೀರ್ಪು ಕೊಡ್ತು. ನಿನ್ನ ತಲೆಗೆ ಬಂದಿರೋ ಯೋಚನೆಗಳನ್ನು ಜಾರಿಗೆ ತರಬೇಡ ಅಂತ ಕೋರ್ಟು ಅಲ್ಲಿದು. ನಿಮ್ಮ ಕಲ್ಪನೆಯಲ್ಲಿ ಸೃಷ್ಟಿಯಾಗುವ ವಿಚಾರಗಳನ್ನು ದೇಶದಲ್ಲಿ ಪ್ರಾಯೋಗಿಕಕ್ಕೆ ತರಬೇಡಿ, ಅದು ಸರಿಯಲ್ಲ. ಸಂಸತ್ತು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅಮೆರಿಕಾದ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಾರೆ ಸಂಸತ್ತನ್ನು. ಆ ಸಂಸತ್ತು ತೆಗೆದುಕೊಳ್ಳುವ ತೀರ್ಮಾನವೇ ರಾಷ್ಟ್ರದಲ್ಲಿ ಪ್ರಾಯೋಗಿಕಕ್ಕೆ ಬರಬೇಕು. ಅಧ್ಯಕ್ಷ ಅನ್ನೋದು ರೆಡಿಯಾಗಿರ್ತಕ್ಕಂತಹ ಕಾನೂನನ್ನು ಜಾರಿಗೆ ತರುವವರು, ನೀವೇ ರೆಡಿ ಮಾಡೋದಲ್ಲ. ಇಲ್ಲೊಂದು ಸಂಸತ್ತು ವ್ಯವಸ್ಥೆ ಇದೆ. ಆ ಸಂಸತ್ತಿನಲ್ಲಿ ಒಂದಷ್ಟು ಸದಸ್ಯರುಗಳಿರ್ತಾರೆ. ಆ ಸದಸ್ಯರುಗಳ ಒಳಗೊಂದು ಚರ್ಚೆಗಳಾಗಬೇಕು. ಸಂಸತ್ತಿನ ಗಮನಕ್ಕೆ ತನ್ನಿ. ನಿಮ್ಮ ನಿರ್ಧಾರಗಳನ್ನು ರಾಷ್ಟ್ರದಲ್ಲಿ ಪ್ರಾಯೋಗಿಕ ತರಬೇಡಿ. ಇಂಡಿಯಾದ ವಿರುದ್ಧ ಸುಂಕಾಸ್ತ್ರಗಳನ್ನು ಪ್ರಯೋಗ ಮಾಡ್ತೀರಿ, ಏಷ್ಯಾ ಖಂಡದ ಬೇರೆ ಬೇರೆ ದೇಶಗಳ ವಿರುದ್ಧ ಸಮರ ಸಾರ್ತೀರಿ. ಇದು ನಿಮ್ಮ ವೈಯಕ್ತಿಕ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕಿರೋದಲ್ಲ ಅಧ್ಯಕ್ಷ ಪಟ್ಟ. ಇಲ್ಲೊಂದು ಸಂಸತ್ತು ವ್ಯವಸ್ಥೆ ಇದೆ, ಇಲ್ಲೊಂದು ಸಿಸ್ಟಮ್ ಇದೆ. ಈ ಮನುಷ್ಯ ಬೇರೆ ದೇಶಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಭಾರತದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದ. ಮಾತೆತ್ತಿದ್ರೆ ಟ್ಯಾಕ್ಸು ಅಂತಿದ್ದ. ಬ್ರೇಕ್ಫಾಸ್ಟ್ ಮಾಡಿದ ನಂತರ ಒಂದು ಪ್ರೆಸ್ ಮೀಟು, ಅದರಲ್ಲೂ ಭಾರತದ ವಿರುದ್ಧದ ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದ. ಲಂಚ್ ಆದ ಮೇಲೂ ಭಾರತ. ಹೀಗೆ ದಿನಕ್ಕೆ 40 ಬಾರಿ ಭಾರತವನ್ನು ಜಪಿಸುತ್ತಿದ್ದಂತಹ ಅಮೆರಿಕಾದ ಅಧ್ಯಕ್ಷ ಟ್ರಂಪ್, ಆತನ ವಿರುದ್ಧ ಕೋರ್ಟಿನ ವರ್ಡಿಕ್ಟ್ ಪ್ರಕಟ ಆಯಿತು. ಈಗ ಆ ವರ್ಡಿಕ್ಟ್ ವಿರುದ್ಧವೇ ಇದ್ದ ಟ್ರಂಪ್. ನಮ್ಮ ದೇಶದಲ್ಲಾಗಿದ್ದರೆ ಇಷ್ಟೊತ್ತಿಗೆ ನ್ಯಾಯಾಂಗ ನಿಂದನೆ ಕೇಸ್ನಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರು. ಆದರೆ ಅಮೆರಿಕ ಈಗಲೂ ಈ ಕ್ಷಣದವರೆಗೂ ಟ್ರಂಪ್ ಅನ್ನು ಸಹಿಸಿಕೊಂಡಿದೆ. ಮುಂದಿದ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಜಾಗತಿಕವಾಗಿ ಜನ ಕಾಯ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.